ಹುಷಾರಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬನ್ನಿ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಇವತ್ತು ಒಂದು ಸ್ವಲ್ಪ ಪಾಪುಗೋಸ್ಕರ ಹೊರಗಡೆ ಶಾಪಿಂಗ್ ಹೋಗೋದಿದೆ, ಏನೋ ತೊಗೊಂಬರ್ಬೇಕು. ಅದ್ರ ಜೊತೆಗೆ ಈವ್ನಿಂಗು ಒಂದು ಡ್ಯಾನ್ಸ್ ಶೋ ಕೂಡ ಇದೆ, ಸೊ ಅದನ್ನು ಕೂಡ ತೋರಿಸ್ತೀನಿ. ಅದ್ರ ಜೊತೆಗೆ ನಿಮ್ಮ ಮಕ್ಕಳಿಗೂ ಕೂಡ ಡ್ಯಾನ್ಸ್ ಕ್ಲಾಸಿಗೆ ಹಾಕಿಸ್ಬೇಕು ಅಥವಾ ಸಿಂಗಿಂಗ್ ಕ್ಲಾಸಿಗೆ ಹಾಕಬೇಕು ಅಂತ ಆಸೆ ಇರುತ್ತಲ್ವಾ, ಎಲ್ಲ ಪೇರೆಂಟ್ಸಿಗೂ ಆಸೆ ಇರುತ್ತೆ. ಸೊ ಬೆಸ್ಟ್ ಡ್ಯಾನ್ಸ್ ಕ್ಲಾಸ್ ಮತ್ತು ಸಿಂಗಿಂಗ್ ಕ್ಲಾಸ್ ಎಲ್ಲಿದೆ ಅನ್ನೋದನ್ನ ಕೂಡ ಡೀಟೇಲ್ಸ್ ನಿಮಗೆ ತಿಳಿಸ್ತೀನಿ. ಸೊ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ವರೆ ವಾ ಚಂದ್ರು, ಸೂಪರ್. ಅದು ಒಂದು ಡೈಲಾಗ್ ಬರ್ತಿತ್ತು ಅವಾಗ, ಅಂದರೆ ಅಡ್ವರ್ಟೈಸ್ಮೆಂಟ್ ಅದು. ಅದರಲ್ಲಿ ವರೆ ವಾ ಚಂದ್ರು, ಹೊಸ ಮನೆ ಹೊಸ ಕಾರು ಅಂತ ಹೇಳ್ತಾ ಇದ್ರಾ. ಇವಾಗ ನೀನೇನೋ ಹೊಸದಾಗಿ ಕಲ್ತಿದ್ಯಲ್ಲ, ಅದಕ್ಕೆ ನಿನಗೆ ನಾನು ವರೆ ವಾ ಚಂದ್ರು ಅಂತ ಹೇಳ್ತಾ ಇದ್ದೀನಿ. ಸೊ ಮಧ್ಯಾಹ್ನದ ಮೇಲೆ ಶಾಪಿಂಗ್ ಹೋಗಿದ್ದು ರಿಲಯನ್ಸ್ ಮಾರ್ಟ್ಗೆ. ಆ್ಯಕ್ಚುಲಿ ಪಾಪುಗೆ ಡೈಪರ್ಸ್ ತರಬೇಕಿತ್ತು. ಇಲ್ಲಿ ಎಲ್ಲ ಶಾಪಲ್ಲಿ ಕೇಳಿದ್ರು ನಾಳೆ ತರಿಸ್ಕೊಡ್ತೀನಿ ಅಂತ ಇದ್ರು. ಸೊ ಅದಕ್ಕೆ ಹೋಗಿ ನಾನೇ ತಂದರೆ ಆಯಿತು ಅಂತ ಹೇಳಿ ಹೋಗಿದ್ದು. ಆ್ಯಕ್ಚುಲಿ ಡೆಲಿವರಿ ಆದಮೇಲೆ ನಾನು ಶಾಪಿಂಗ್ ಈ ಥರ ಹೊರಗಡೆ ಹೋಗೇ ಇರಲಿಲ್ಲ, ಇದೇ ಫಸ್ಟ್ ಹೋಗಿದ್ದು. ನನ್ನ ಜೊತೆ ಅಚ್ಚು ಮತ್ತು ಸಾತ್ವಿಕ್ ಇಬ್ಬರು ಬಂದಿದ್ದರು. ಅವರಿಬ್ಬರು ಈ ಟ್ರಾಲಿನ ಇಟ್ಕೊಂಡು ಅಲ್ಲಿಂದ ಅಲ್ಲಿಗೆ ಓಡಾಡೋದು ಮಾಡ್ತಾಯಿದ್ರು. ಬಟ್ ಮಕ್ಳ ಕೈಯಲ್ಲಿ ಟ್ರಾಲಿ ಕೊಡಲ್ಲ ಅಂತೆ ಈ ರೀತಿ ಮಾರ್ಟ್ಗಳಲ್ಲೆಲ್ಲ. ಅವರು ಬಿಡಿಸಿ ಮೇಡಮ್ ಅಂತ ಹೇಳ್ತಾ ಇದ್ರು, ಇವರು ಹೇಳಿದ್ರೆ ಕೇಳ್ತಾ ಇರಲಿಲ್ಲ. ಬಟ್ ಸ್ಲೋ ಆಗೇನೆ ಕರ್ಕೊಂಡು ಹೋಗ್ತಾ ಇದ್ವಿ ಹಾಗೇನೆ. ಆ್ಯಕ್ಚುಲಿ ನಾವು ಹೋಗಿದ್ದು ಡೈಪರ್ ಅಷ್ಟೇ ತರೋಣ ಅಂತ. ಈ ಹೊರಗಡೆ ಶಾಪಿಂಗ್ ಅಂತ ಹೋದ್ವಿ ಅಂದರೆ ನಿಮಗೆ ಗೊತ್ತಲ್ವಾ, ನಾವೇನಕ್ಕೆ ಹೋಗಿರ್ತೀವೋ ಅದನ್ನ ಬಿಟ್ಟು ಬೇರೆ ಎಲ್ಲಾನು ತಗೊಂಡು ಬಂದಿರ್ತೀವಿ. ಅಲ್ಲಿ ಹೋದ್ಮೇಲೆ ಒಂದೊಂದೇ ಐಟಮ್ಸ್ ನೆನಪಾಗ್ತಾ ಇತ್ತು. ಹಾಗೆ ಡ್ರೈ ಫ್ರೂಟ್ಸ್ ನೋಡಿದ್ನ. ಸೊ ಡ್ರೈ ಫ್ರೂಟ್ಸ್ನು ಅಷ್ಟೇ ತುಂಬ ದಿನ ಆಗಿತ್ತು ತೊಗೊಂಡೇ ಇರಲಿಲ್ಲ. ಸೊ ಅದಕ್ಕೆ ಇಲ್ಲೇ ತೊಗೊಂಡಿದ್ದು. ಪ್ರೈಸು ಕೂಡ ಚೆನ್ನಾಗಿತ್ತು ರೀಸನಬಲ್ ಆಗಿ. ಹಾಗೆ ಗುಡ್ ಲೈಫ್ ಅವ್ರದ್ದು ಈ ಡ್ರೈ ಫ್ರೂಟ್ಸ್ಗಳೆಲ್ಲ ಚೆನ್ನಾಗಿ ಬರುತ್ತೆ, ನಾನು ರೆಗ್ಯುಲರಾಗಿ ಅದನ್ನೇ ಯೂಸ್ ಮಾಡ್ತೀನಿ. ಸೊ ಕಾಣಿಸ್ತಲ್ವ, ಅದಕ್ಕೆ ಅದನ್ನು ತೊಗೊಂಡೆ. ಅದು ಬಿಟ್ಟರೆ ಇಲ್ಲಿ ಆ್ಯಕ್ಚುಲಿ ಗಣೇಶ ಫೆಸ್ಟಿವಲ್ಗೆ ಆಫರ್ ಕೂಡ ನಡೀತಾ ಇತ್ತು. ಎಲ್ಲ ಐಟಮ್ಸ್ ಮೇಲೂ ಏನು ಆಫರ್ ಇರಲಿಲ್ಲ, ಕೆಲವೊಂದು ಐಟಮ್ಸ್ ಮೇಲೆ ಆಫರ್ ಇತ್ತು. ಅದಕ್ಕೆ ಸಪ್ರೇಟಾಗಿ ಒಂದು ಗಣೇಶ ಫೆಸ್ಟಿವಲ್ ಆಫರ್ ಅಂತ ಹೇಳಿ ಕೌಂಟರ್ ಮಾಡಿ ಇಟ್ಟಿದ್ರು. ಸೊ ಕೆಲವೊಂದು ಐಟಮ್ಸ್ಗಳನ್ನು ತೊಗೊಂಡ್ವಿ. ಆಮೇಲೆ ಗೊತ್ತಲ್ವಾ, ಮಕ್ಕಳಿಗೆ ಈ ರೀತಿ ಏನಾದರೂ ಒಂದು ತಿನ್ನೋದಕ್ಕೆ ಇರಲೇಬೇಕು. ಬಟ್ ಏನಂದರೆ ಈ ಚಿಪ್ಸು ಮತ್ತು ಕುರ್ಕುರೆ, ಬಿಸ್ಕತ್ ಇದನ್ನೇ ಕೊಟ್ಟರೆ ಮಕ್ಕಳ ಹೆಲ್ತ್ ತುಂಬಾ ಹಾಳಾಗುತ್ತೆ. ಸೊ ಅದಕ್ಕೆ ಈ ರೀತಿ ಡ್ರೈ ಫ್ರೂಟ್ಸ್ಗಳನ್ನು ಮನೇಲಿ ಇಟ್ಕೊಂಡ್ರೆ ಅವ್ರು ಕೇಳಿದಾಗ ಒಂದೊಂದು ಕೊಡ್ಬೋದಲ್ವಾ, ಹೆಲ್ದಿ ಆಗಿರುತ್ತೆ. ಅವ್ರಿಗೂ ಕೂಡ ತಿನ್ನೋದಕ್ಕೆ ಯಾವಾಗಾದರೂ ಬಾಯಾಡಿಸ್ದಂಗೂ ಕೂಡ ಆಗುತ್ತೆ. ಆ್ಯಕ್ಚುಲಿ ಲಾಸ್ಟ್ ವೀಕಲ್ಲಿ ಅಚ್ಚುಗೆ ಈ ರೀತಿ ಕುರ್ಕುರೆ ತಿಂದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಫುಲ್ಲು ವಾಮಿಟಿಂಗ್ ಸೆನ್ಸೇಷನ್, ಅಂದರೆ ವಾಮಿಟಿಂಗು. ಏನು ತಿಂದ್ರೂ ಸ್ವಲ್ಪ ನೀರು ಕುಡಿದ್ರೂ ವಾಮಿಟ್ ಆಗ್ತಾನೇ ಇತ್ತು. ನನಗೆ ಗೊತ್ತೇ ಇಲ್ಲ, ಹೊರಗಡೆ ಹೋದಾಗ ಅವ್ರ ಅತ್ತೆ ಹತ್ರ ಕೊಡಿಸ್ಕೊಂಡು ಬಂದುಬಿಟ್ಟಿದ್ದಾನೆ. ಯೂಶ್ವಲಾಗಿ ನಾನು ಕೊಡಿಸಲ್ಲ, ಮನೇಲೇ ಏನು ಬೇಕೋ ಅದನ್ನೆಲ್ಲನೂ ಪ್ರಿಪೇರ್ ಮಾಡಿ ಕೊಟ್ಬಿಡ್ತೀನಿ. ಬಟ್ ಅದು ಅವ್ನಿಗೆ ಗೊತ್ತಲ್ವ, ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋದಾಗ ಹೇಗಿರುತ್ತೆ ಅಂತ ಹೇಳಿ ಹಠ ಮಾಡಿ ಕೊಡಿಸ್ಕೊಂಡು ಬಂದಿದ್ದಾನೆ. ಆ ಕುರ್ಕುರೆ ತಿಂದಮೇಲಂತೂ ತುಂಬ ಅಂದರೆ ತುಂಬಾ ಹೆಲ್ತ್ ಇಶ್ಯೂಸ್ ಆಯಿತು ಅವನಿಗೆ. ಇನ್ನು ಅದಾದಮೇಲೆ ಇವಾಗ ಶ್ರಾವಣ ಮುಗೀತಲ್ವಾ, ಸೊ ಅದಕ್ಕೆ ಏನಾದರೂ ಬಿರಿಯಾನಿ ಐಟಮ್ ಮಾಡಿದ್ರೆ ಆಯಿತು ಅಂತ ಹೇಳಿ ಬಾಸ್ಮತಿ ರೈಸ್ನ ಕೂಡ ತೊಗೊಂಡಿದ್ದು. ಅಲ್ಲೇ ಇದೊಂದು ಪೀಸ್ನ ನೋಡಿದೆ. ಇದು ಆ್ಯಕ್ಚುಲಿ ಏನಂದರೆ ಇದ್ರೊಳಗಡೆ ದೀಪನ ಹಚ್ಚಿಟ್ಟು ಇಡೋವಂಥದ್ದು. ತುಂಬಾ ಚೆನ್ನಾಗಿದೆ ಅಲ್ವಾ, ತುಂಬ ಇಷ್ಟ ಆಯಿತು. ಇದನ್ನೊಂದು ತೊಗೊಂಡೆ. ಇನ್ನು ಮಕ್ಕಳಿಗೆ ರೆಗ್ಯುಲರ್ ಆಗಿ ನಾವು ಈ ರೀತಿ ಪ್ಯಾಕ್ಡ್ ಐಟಮ್ಸ್ನ ಕೊಡ್ತಾ ಬಂದರೆ ಅವರು ಅದಕ್ಕೇ ಅಭ್ಯಾಸ ಆಗಿಬಿಡ್ತಾರೆ. ಸೊ ಫ್ರೆಶ್ ಆಗಿ ನಾವೇ ಮನೆಯಲ್ಲಿ ಪ್ರಿಪೇರ್ ಮಾಡಿಕೊಡೋದನ್ನೆಲ್ಲ ಅವ್ರು ಇಷ್ಟನೇ ಪಡೋದಿಲ್ಲ. ಸೊ ಸ್ಟಾರ್ಟಿಂಗಲ್ಲೇ ನಾವು ಆದಷ್ಟು ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ತುಂಬ ಜನ ಏನು ಮಾಡ್ತಾರೆ ಅಂದರೆ ಬೆಳಿಗ್ಗೆನೇ ಒಂದು ಪ್ಯಾಕೆಟ್ ಫುಲ್ ಬಿಸ್ಕತ್ ಕೊಟ್ಟು ಹಾಲು ಅಥವಾ ಟೀನ ಕೊಟ್ಬಿಡ್ತಾರೆ. ಅದರಿಂದ ಮಕ್ಕಳಿಗೆ ಪೂರ್ತಿ ಹೊಟ್ಟೆ ತುಂಬ್ದಂಗೆ ಆಗಿಬಿಡುತ್ತೆ. ಮತ್ತು ಮಧ್ಯಾಹ್ನದವರೆಗೂ ಅವ್ರು ಏನೂ ತಿನ್ನೋದೇ ಇಲ್ಲ. ಇದರಿಂದ ಅವ್ರಿಗೆ ಡೈಜೆಷನ್ ಇಶ್ಯೂ ಆಗುತ್ತೆ, ಹೆಲ್ತ್ ಇಶ್ಯೂ ಆಗುತ್ತೆ, ವೆಯ್ಟ್ ಗೇನ್ ಆಗೋದಿಲ್ಲ. ಸೊ ಹಲವಾರು ರೀತಿ ಪ್ರಾಬ್ಲಮ್ ಬರುತ್ತೆ. ಆದಷ್ಟು ನಾವೇ ಪೇರೆಂಟ್ಸ್ಗಳು ಇದನ್ನೆಲ್ಲ ಅವಾಯ್ಡ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಮನೇಲೆ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ಕೊಡಬೇಕು. ಪ್ರಿಪೇರ್ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸ್ಗಳಂಥದ್ದನ್ನು ತಂದು ಇಟ್ಕೊಂಡ್ರೆ ಅವ್ರು ಕೇಳಿದಾಗ ಕೊಡೋದಕ್ಕೂ ಈಸಿ ಆಗುತ್ತೆ.
ಇನ್ನು ಮಾರ್ಕೆಟಲ್ಲಿ ಮತ್ತೆ ನೀವು ಹೊರಗಡೆ ಎಲ್ಲಾದರೂ ಶಾಪಿಂಗ್ ಹೋದ್ರಿ ಅಂದರೆ ಜಾಸ್ತಿ ಅದೇ ಕಾಣೋದು. ಬಟ್ ಪೂರ್ತಿಯಾಗಿ ಅವಾಯ್ಡ್ ಮಾಡೋದ್ಕಿಂತ 15 ದಿನಕ್ಕೊಂದ್ಸಾರಿ, ಒಂದು 20 ದಿನಕ್ಕೊಂದ್ಸಾರಿ ಒಂದು ಕೊಡ್ಸಿದ್ರೆ ನಡೆಯುತ್ತೆ. ಅವ್ರಿಗೂ ಖುಷಿ ಆಗುತ್ತೆ, ನಾವು ಮಕ್ಕಳ ಹೆಲ್ತನ್ನು ಕೂಡ ಕಾಪಾಡ್ದಂಗಾಗುತ್ತೆ ಅಲ್ವಾ. ಸೊ ನನಗೆ ಅನಿಸಿದ್ದನ್ನು ನಾನು ರೂಢಿನಲ್ಲಿ ಇಟ್ಕೊಂಡಿರೋದನ್ನು ನಿಮಗೆ ಹೇಳಿದೆ ಅಷ್ಟೇ. ತುಂಬ ಚಿಕ್ಕ ಟಾಪಿಕ್ಕು, ಬಟ್ ತುಂಬ ಎಫೆಕ್ಟಿವ್ ಆಗಿರುವಂತಹ ಟಾಪಿಕ್ ಅಲ್ವಾ. ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿದೆ. ಯೋಚನೆ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ನಂಗೆ ಕಮೆಂಟ್ ಮಾಡಿ. ಫುಲ್ ಪ್ಯಾಕಪ್ ಆಗಿದ್ದಾನೆ. ಇವಾಗ ಮನೆ ಹತ್ರ ಒಂದು ಫಂಕ್ಷನ್ ನಡೀತಾ ಇದೆ, ಅಲ್ಲಿ ನೋಡೋಕೆ ಹೋಗ್ತಾ ಇದ್ದೀವಿ ಇನ್ ದ ಸೆನ್ಸ್ ಇಲ್ಲೇ ಮನೆ ಹತ್ರನೇ ಕೂತ್ಕೊಂಡ್ರೆ ಎಲ್ಲ ಕಾಣಿಸುತ್ತೆ. ತೋರಿಸ್ತೀನಿ ಎಷ್ಟು ಹತ್ತಿರ ಇದೆ ಅಂಥೇಳಿ. ಸೊ ಅದಕ್ಕೆ ಹೊರಗಡೆ ಗಾಳಿ ಅಲ್ವಾ, ಫುಲ್ ಪ್ಯಾಕಪ್ ಆಗಿದ್ದಾನೆ. ಅಲ್ಲ ಗುಂಡು ಮಾರಿ ಹಾಂ, ನೀವು ಡ್ಯಾನ್ಸ್ ನೋಡ್ತೀರಿ ಡ್ಯಾನ್ಸ್ ಮಾಡ್ತೀರಿ ಗಣೇಶ ಹಬ್ಬದ ಸ್ಪೆಷಲ್ಲು ಇವತ್ತು ಡ್ಯಾನ್ಸ್ ಇದೆ, ನಾಳೆ ನಾಟಕ ಇದೆ. ಸೊ ಅದಕ್ಕೆ ನೋಡೋಕ್ಕೆ ಅಂತ ಇಲ್ಲೇ ಕುತ್ಕೊಂಡು ಈಗ ನೋಡೋದು. DKD ನೋಡ್ತೀರಲ್ವಾ, ಸೊ ಅದರಲ್ಲಿರುವಂಥ ಒಬ್ಬ ಹುಡುಗ ಇಲ್ಲಿಗೆ ಬರ್ತಾನೆ ಅಂತ ಹೇಳಿದ್ದಾರೆ. ಸೊ ಬನ್ನಿ, ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ನೋಡಿ ನನ್ನ ಜೊತೆ. ಇಲ್ಲಿ ಇವಾಗ ಮಾತಾಡ್ತಾ ಇರೋರು ಯಾರು ಗೊತ್ತಾ, ನಮ್ಮ ಅಣ್ಣ. ಆ್ಯಕ್ಚುಲಿ ಏನಂದರೆ ನಮ್ಮ ಮನೇಲಿರೋರು, ನಾವು ಅಥವಾ ನಮ್ಮ ಫ್ರೆಂಡ್ಸು ಯಾರೋ ಒಬ್ಬರು ಸ್ಟೇಜ್ ಮೇಲೆ ಹೋಗ್ತಾರೆ, ಅವರಿಗೆ ಸನ್ಮಾನ ಮಾಡ್ತಾರೆ ಅಥವಾ ಅವ್ರು ಮಾತಾಡ್ತಾರೆ ಅಂದರೆ ಎಷ್ಟು ಖುಷಿ ಆಗುತ್ತಲ್ವ. ಒಂದು ರೀತಿ ಪ್ರೌಡ್ ಮೂಮೆಂಟ್, ಅದು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆಯೇ ಇವರು ಆ್ಯಕ್ಚುಲಾಗಿ ಎಲ್ಲ ಫ್ರೆಂಡ್ಸ್ ಗ್ರೂಪ್ ಸೇರಿಕೊಂಡು ಈ ಫಂಕ್ಷನನ್ನು ಮಾಡ್ತಾ ಇರೋವಂಥದ್ದು. ಈ ಫಂಕ್ಷನ್ ಅಷ್ಟೇ ಅಲ್ಲ, ಅವರು ಪ್ರತಿ ವರ್ಷವೂ ಅವರ ಕೈಯಲ್ಲಿ ಆದಷ್ಟು ಯಾರಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ಸಹಾಯ ಕೂಡ ಮಾಡ್ತಾರೆ. ತುಂಬ ಒಳ್ಳೆ ಬ್ಯಾಚು. ಆ್ಯಕ್ಚುಲಿ ಏನಂದರೆ ನಾವು ಫ್ರೆಂಡ್ಸ್ ಸೇರಿಕೊಂಡು ಎಲ್ಲೋ ಹೊರಗಡೆ ಹೋಗಿ ದುಡ್ಡು ಖರ್ಚು ಮಾಡಿ ಮಜಾ ಮಾಡಿ ಬರ್ತೀವಿ. ಬಟ್ ಅದಕ್ಕಿಂತ ಯಾರೋ ಒಬ್ಬರಿಗೆ ಅವಶ್ಯಕತೆ ಇರೋರಿಗೆ ಸಹಾಯ ಮಾಡಿದಾಗ ಒಂಥರ ಜಾಸ್ತಿನೇ ಖುಷಿ ಆಗುತ್ತೆ. ಇನ್ನು ಪೂರ್ತಿ ಫಂಕ್ಷನನ್ನು ನಾನು ಮತ್ತು ಅಶ್ವಿನ್ ಎಲ್ಲರೂ ಇಲ್ಲೇ ಕುತ್ಕೊಂಡೆ ನೋಡಿದ್ದು. ಕೆಳಗಡೆ ತುಂಬ ಅಂದರೆ ತುಂಬಾ ಕ್ರೌಡ್ ಇತ್ತು. ಅಲ್ಲಿ ಹೋಗಿ ನೋಡ್ತೀವಿ ಅಂದರೆ ನಿಜವಾಗ್ಲೂ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಇಲ್ಲೇ ಮನೆ ಹತ್ರನೇ ಕುತ್ಕೊಂಡು ಫಂಕ್ಷನನ್ನು ನೋಡಿದ್ದು. ಅಶ್ವಿನು ಎಂಜಾಯ್ ಮಾಡ್ದ ಗೊತ್ತಾ. ಫಸ್ಟ್ ಟೈಮ್ ಅವನು ಈ ರೀತಿ ಸೌಂಡ್ ಎಲ್ಲ ಕೇಳಿಸ್ಕೊಳ್ತಾ ಇದ್ದಿದ್ದು. ಆ ಕಡೆ ಈ ಕಡೆ ಹುಡುಕಾಡ್ತಾ ಇದ್ದ, ಏನಿದು ಸೌಂಡ್ ಅಂತ ಹೇಳಿ. ಹಾಗೆ ಇಲ್ಲಿ ಪುಟ್ಟಾಣಿ ಮಕ್ಕಳೆಲ್ಲ ಬಂದಿದ್ರು ಡ್ಯಾನ್ಸ್ ಮಾಡೋದಕ್ಕೆ. ಅದರಲ್ಲಂತೂ ಒಂದು ಹುಡುಗಿ ತುಂಬ ಚಿಕ್ಕದಿತ್ತು, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತು ಗೊತ್ತಾ. ಚಿಕ್ಕವರಿದ್ದಾಗಲೇ ನಾವು ಈ ರೀತಿ ಡ್ಯಾನ್ಸ್ ಆಗಿರಲಿ, ಸಿಂಗಿಂಗು, ಅವ್ರಿಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೋ ಅದಕ್ಕೆ ನಾವು ಕಳಿಸಿದ್ವಿ ಅಂದರೆ ಅವರು ಖುಷಿಯಾಗಿ ಮಾಡ್ತಾರೆ. ತುಂಬ ಪೇರೆಂಟ್ಸಿಗೆ ಆಸೆ ಇರುತ್ತೆ ನಮ್ಮ ಮಕ್ಳಿಗೂ ಡ್ಯಾನ್ಸಿಂಗ್ ಕ್ಲಾಸ್ ಹಾಕಬೇಕು, ಹಾಗೆ ಸಿಂಗಿಂಗ್ ಕ್ಲಾಸ್ ಹಾಕಬೇಕು ಅಂತ. ಬಟ್ ಎಲ್ಲಿರುತ್ತೆ ಅಂತ ಗೊತ್ತಿರೋದಿಲ್ಲ ಅಲ್ವಾ. ಇಲ್ಲಿ ಬಂದಂಥ ಡ್ಯಾನ್ಸ್ ಗ್ರೂಪು ಆ್ಯಕ್ಚುಲಿ DKDನಲ್ಲಿ ಗಗನ್ ಅಂತ ಒಬ್ಬ ಹುಡುಗ ಇದ್ದಾನಲ್ವಾ, ಅವರ ಗ್ರೂಪ್ ಇದು, KD ಗ್ರೂಪ್ ಅಂತ ಹೇಳಿ. ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅವ್ರದ್ದೇ ಒಂದು 3-4 ಬ್ರಾಂಚಸ್ ಇದೆ ಅಂತೆ ದಾವಣಗೆರೆಯಲ್ಲಿ. ಸೊ ನಿಮ್ಮ ಮಕ್ಳಿಗೂ ನೀವೇನಾದರೂ ಸೇರಿಸ್ಬೇಕು ಸಿಂಗಿಂಗ್ ಕ್ಲಾಸ್ಗಾಗಿರ್ಬೋದು ಅಥವಾ ಡ್ಯಾನ್ಸಿಂಗ್ ಕ್ಲಾಸ್ಗೆ ಅಂದರೆ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ಅವರ ಗ್ರೂಪ್ ಅವರೇ ಒಬ್ರು ಇಲ್ಲಿದ್ದಾರೆ. ಸೊ ಅವ್ರು ನಿಮಗೆ ಡೀಟೇಲ್ಸ್ ಹೇಳ್ತಾರೆ, ನೋಡ್ಕೊಂಬರೋಣ ಬನ್ನಿ. ನಮ್ಮ KD ಡ್ಯಾನ್ಸ್ ಕಂಪನಿ ಹೆಡ್ ಬ್ರಾಂಚಸ್ ವಿದ್ಯಾನಗರ ಮತ್ತು ಶಾಮನೂರು, ಹಾಗೆ ಅಪ್ಪು ಡ್ಯಾನ್ಸ್ ಅಕಾಡೆಮಿ RTO ಆಫೀಸ್ ಹತ್ರ, ನ್ಯೂ RTO ಆಫೀಸ್ ಅಶೋಕ್ ನಗರ ರೋಡ್, ಹಾಗೆ RB ಡ್ಯಾನ್ಸ್ ಕಂಪನಿ ಹೆಸರಲ್ಲಿ ರಿಂಗ್ ರೋಡ್ ಸರ್ಕಲ್ DC ಅವರ ಮನೆ ಎದುರುಗಡೆನೆ. ಟೋಟಲ್ 4 ಬ್ರಾಂಚ್ಗಳು ಸಕ್ಸಸ್ಫುಲ್ ಆಗಿ ನಡೀತಾ ಇದ್ದಾವೆ. ಹಾಗೆ ಮೊಬೈಲ್ ನಂಬರ್ 8892723110. ಸೊ ಅವರು ಅವರ ಅಡ್ರೆಸ್ ಮತ್ತು ಫೋನ್ ನಂಬರನ್ನು ಇವಾಗ ತಿಳಿಸಿದ್ದಾರೆ. ಫೋನ್ ನಂಬರನ್ನು ನಾನು ಸ್ಕ್ರೀನ್ ಮೇಲೂ ಕೂಡ ಕೊಟ್ಟಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸನ್ನು ತಿಳ್ಕೊಬೋದು. ಓಕೆ, ಇವತ್ತಿನ ವ್ಲಾಗ್ ಇಷ್ಟೇನೆ. ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ. ಹಾಗೆ ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು. ಅದರ ಲಿಂಕನ್ನು ಮೇಲ್ಗಡೆ ಕೊಟ್ಟಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಅಂಡ್ ಟೇಕ್ ಕೇರ್.